ಎಲ್ಲರಿಗೂ ನಮಸ್ಕಾರ. ನಾನು ಶಿವಲಿಂಗಯ್ಯ KJ, ಜೂನಿಯರ್ ಟ್ರೈನಿಂಗ್ ಆಫೀಸರ್, ಗೌರ್ಮೆಂಟ್ ITI NR ಮೂಲ ಮೈಸೂರಿನಲ್ಲಿರುವಂಥ ಈ ಒಂದು ಸಂಸ್ಥೆಯ ಅಡ್ವಾನ್ಸ್ಡ್ CNC ಮಷಿನಿಂಗ್ ಟೆಕ್ನಿಷಿಯನ್ ಟ್ರೇಡಿನ JTO ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಾವು ಅಡ್ವಾನ್ಸ್ಡ್ CNC ಸೀನಿಯರ್ ಮಕ್ಕಳು ಪ್ರಾಕ್ಟಿಕಲ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು CNC ವರ್ಕ್ಶಾಪಲ್ಲಿ ಯಾವ ರೀತಿ ಒಂದು ಸೇಫ್ಟಿ ಕಲ್ಚರನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಗಮನಿಸೋಣ. ತಾವಿಲ್ಲಿ ನೋಡ್ತಾ ಇದ್ದೀರಾ, ಬೇಸಿಕ್ ಟರ್ನಿಂಗ್ ಆಪರೇಷನ್ಸ್ ಅನ್ನ ಲೇತ್ ಅನ್ನ ಯೂಸ್ ಮಾಡಿ ಭವಂತು ವರ್ಕ್ ಮಾಡ್ತಾ ಇದ್ದಾನೆ. ಯಾವ ರೀತಿ ಒಂದು ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಅನ್ನ ಬಳಸಿ ಅವನು ಸೇಫ್ ಆಗಿ ತನ್ನ ಕೆಲಸವನ್ನ ಮಾಡ್ತಾ ಇದ್ದಾನೆ ಅನ್ನೋದನ್ನ ತಾವು ಗಮನಿಸಬಹುದು. ಸೊ ಇಲ್ಲಿ ಭಾಸ್ಕರ್ ಎಸ್ ಬೇಕಾಗಿರುವಂತ ಕಟಿಂಗ್ ಟೂಲ್ ಗ್ರೈಂಡಿಂಗ್ ಮಾಡುವಂತ ಕೆಲಸವನ್ನ ಮಾಡ್ಕೋತಾ ಇದ್ದಾನೆ. ಸೊ ಇಲ್ಲಿಯೂ ಸಹ ಇವನು ಕೂಡ ಒಂದು ಸೇಫ್ ಆಟಿಟ್ಯೂಡ್ ಅನ್ನ ಕಲ್ಟಿವೇಟ್ ಮಾಡ್ಕೊಂಡು ಅದನ್ನ ಬಳಸ್ಕೊತಾ ಇದ್ದಾನೆ. ಸೊ ಹಾಗೇನೆ ನಮ್ಮ ಮಕ್ಕಳಲ್ಲಿ ಒಂದು ಸೇಫ್ಟಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಪ್ರಾಚಾರ್ಯರು ಮತ್ತೆ ತರಬೇತಿ ಅಧಿಕಾರಿಗಳು, ಉಪ ಪ್ರಾಚಾರ್ಯರ ಸಲಹೆ ಮೇರೆಗೆ ನಾವು ಸೇಫ್ಟಿ ಪೋಸ್ಟರ್ಗಳನ್ನ ಕೂಡ ಇಲ್ಲಿ ಹಾಕೊಂಡಿದೀವಿ. ಪ್ರತಿಯೊಂದು ವಸ್ತು ಕೂಡ ಅದರದೇ ಆದಂತ ಜಾಗದಲ್ಲಿರಬೇಕು. ಹಾಗೇನೆ ಕ್ವಾಲಿಟಿಯ ಜೊತೆಗೆ ಅವರ ಸೇಫ್ಟಿನೂ ಕೂಡ ಬಹಳ ಮುಖ್ಯವಾಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಅವರಲ್ಲಿ ಇಂಡ್ಯೂಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಪೋಸ್ಟರ್ಗಳನ್ನ ಇಲ್ಲಿ ಹಾಕಿ ಆ ಒಂದು ಕಲ್ಚರ್ ಅನ್ನ ಕಲ್ಟಿವೇಟ್ ಮಾಡ್ತಾ ಇದ್ದೀವಿ. ಹಾಗೇನೆ ತಾವು ಗಮನಿಸ್ತಾ ಬಂದ್ರೆ ಹಾರಿಸೆಂಟಲ್ ಮಿಷನಿಂಗ್ ಸೆಂಟರ್ ಅಲ್ಲಿ ನಮ್ಮ ಭಾಸ್ಕರ್ ಕೆಲಸ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಕೂಡ ಸೇಫ್ಟಿಗೆ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದೇವೆ. ಹಾಗೇನೆ ಈ ಹೌಸ್ ಕೀಪಿಂಗ್ ಅನ್ನೋದು ಯಾರೋ ಒಬ್ಬರ ಕರ್ತವ್ಯ ಅಲ್ಲ, ಅದು ಪ್ರತಿಯೊಬ್ಬರದು ಕರ್ತವ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನಮ್ಮ ಮಕ್ಕಳಲ್ಲಿ ನಮ್ಮಲ್ಲಿ ನಾವು ಅದನ್ನ ಅಳವಡಿಸ್ಕೊಂಡಿದೀವಿ. ಸೊ ಹಾಗಾಗಿ ತಾವು ನೋಡ್ಬೋದು, ಹೌಸ್ ಕೀಪಿಂಗ್ ಈಸ್ ಎವರಿ ಒನ್ಸ್ ರೆಸ್ಪಾನ್ಸಿಬಿಲಿಟಿ, ನಾಟ್ ಓನ್ಲಿ ಒನ್ ಪರ್ಸನ್. ಸೊ ಕ್ಲೀನ್ ಮಾಡೋರೇ ಮಾಡ್ಬೇಕು ಅಂತ ಇಲ್ಲ. ಇಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಇದೆಲ್ಲ ನಮ್ಮ ಜವಾಬ್ದಾರಿ ಅನ್ನೋದು ಕೂಡ ನಮಗೆ ಬಂದಿರುವಂತ ಒಂದು ತಿಳುವಳಿಕೆ, ಮತ್ತೆ ನಾವು ಅದನ್ನ ಆ ಸಿದ್ಧಾಂತವನ್ನ ನಾವು ಅಳವಡಿಸ್ಕೊಂಡಿದ್ದೇವೆ. ಹಾಗೇನೆ ಇಲ್ಲಿ ನಮ್ಮ ಮೊಹಮ್ಮದ್ ಉಮೇರ್ ಕೆಲಸ ಮಾಡ್ತಾ ಇದ್ದಾನೆ. ವರ್ಟಿಕಲ್ ಮಿಷನಿಂಗ್ ಸೆಂಟರ್ ಅನ್ನ ಆಪರೇಟ್ ಮಾಡ್ತಾ ಇರೋದನ್ನ ತಾವು ಗಮನಿಸ್ತಾ ಇರ್ಬೋದು. ಸೊ ಇಲ್ಲಿ ಸಾಗರ್ ಈ ಕನ್ವೆನ್ಷನಲ್ ಮಿಲ್ಲಿಂಗ್ ಮಿಷಿನ್ ಅನ್ನ ಆಪರೇಟ್ ಮಾಡ್ತಾ ಇದ್ದಾನೆ. ಇಲ್ಲಿ ನಾವು ಸೇಫ್ಟಿಗೆ ತುಂಬಾ ಪ್ರಾಮುಖ್ಯತೆಯನ್ನ ಕೊಡ್ತೇವೆ. ಯಾಕೆಂತ ಹೇಳಿದ್ರೆ ಇದು ಓಪನ್ ಏರಿಯಾದಲ್ಲಿ ಇವನು ಮಿಷನಿಂಗ್ ಮಾಡ್ಬೇಕಾಗಿರೋದ್ರಿಂದ ಅವನ ಮತ್ತು ಇಲ್ಲಿ ಕೆಲಸ ಮಾಡುವಂತ ಆಪರೇಟರ್ಗಳಿಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸೇಫ್ಟಿ ಪೋಸ್ಟರ್ಗಳನ್ನ ನಾವು ಒಂದು ಡಿಸ್ಪ್ಲೇ ಮಾಡುವಂತ ಕೆಲಸನೂ ಕೂಡ ಮಾಡಿದ್ದೇವೆ. ಹಾಗೇನೆ ಏನು ವರ್ಟಿಕಲ್ ಮಷಿನಿಂಗ್ ಸೆಂಟರ್ ಹ್ಯಾಸ್ ಕಂಟ್ರೋಲ್ ಅಲ್ಲಿ ಗೌತಮ್ ವರ್ಕ್ ಮಾಡ್ತಾ ಇದ್ದಾನೆ, ತಾವು ಗಮನಿಸ್ತಾ ಇರ್ಬೋದು. ಸೊ ಇಲ್ಲಿ ನಮಗೆ ಮಷಿನ್ ಕ್ಲೀನ್ ಮಾಡ್ಲಿಕ್ಕೆ ಮತ್ತೆ ಕಾಂಪೋನೆಂಟ್ ಗಳನ್ನ ಕ್ಲೀನ್ ಮಾಡ್ಲಿಕ್ಕೆ ನಾವು ಕಂಪ್ರೆಸರ್ಸ್ ಅನ್ನ ಯೂಸ್ ಮಾಡ್ತೀವಿ, ಕಂಪ್ರೆಸ್ಡ್ ಏರ್ ಅನ್ನ ಯೂಸ್ ಮಾಡ್ತೇವೆ. ಮಕ್ಕಳಿಗೆ ಅದರ ತಿಳುವಳಿಕೆ ಇಲ್ದಲೆ ಅವರು ತಮ್ಮ ದೇಹದ ಭಾಗಗಳನ್ನ ಕೂಡ ಕ್ಲೀನ್ ಮಾಡ್ಲಿಕ್ಕೆ ಅವರು ಬಳಸ್ತಾರೆ. ಅದು ತಪ್ಪು ಅನ್ನೋದನ್ನ ಅವರಲ್ಲಿ ನಾವು ಹೇಳ್ತಾ ಇರ್ತೀವಿ. ಜೊತೆಗೆ ನಾವು ಇಲ್ಲಿ ಪೋಸ್ಟರ್ ಅನ್ನ ಅಳವಡಿಸುವುದರ ಮೂಲಕ ಅವರಲ್ಲಿ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ಇವ್ರು ಯಾರು ಕೂಡ ತಮ್ಮ ದೇಹದ ಭಾಗಗಳನ್ನ, ಅಂಗಗಳನ್ನ ಕ್ಲೀನ್ ಮಾಡ್ಲಿಕ್ಕೆ ಬಳಸೋದಿಲ್ಲ. ಅದನ್ನ ಮಷಿನ್ ಕ್ಲೀನ್ ಮಾಡ್ಲಿಕ್ಕೆ ಮತ್ತೆ ಇಲ್ಲಿರುವಂತ ಕಾಂಪೋನೆಂಟ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಬಳಸ್ತಾರೆ. ಸೊ ಇಲ್ಲಿ ಶರತ್ ವರ್ಕ್ ಮಾಡ್ತಾ ಇದ್ದಾನೆ. CNC ಟರ್ನಿಂಗ್ ಸೆಂಟರ್ ಕೂಡ ಇದು ಸಿನಿಮರಿಕ್ ಕಂಟ್ರೋಲ್. ಹಾಗೇನೆ ತಾವು ಇಲ್ಲಿ ಬಂದ್ರೆ ಆಸ್ ಕಂಟ್ರೋಲ್ ಅನ್ನು ಕೂಡ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಅನ್ನ ಬಳಸಿ ಕೆಲಸ ಮಾಡ್ತಾ ಇರೋದನ್ನ ನಾವು ಗಮನಿಸಬಹುದು. ಸೊ ಈ ಒಂದು ತರಬೇತಿನಲ್ಲಿ ನಾವು ಕಂಪ್ಯೂಟರ್ಗಳನ್ನ ಮತ್ತೆ ಸಿಮ್ಯುಲೇಟರ್ಗಳನ್ನ ಬಳಸ್ತೀವಿ. ಈ ಕಂಪ್ಯೂಟರ್ಗಳನ್ನ ಸಾಫ್ಟ್ವೇರ್ ಟ್ರೈನಿಂಗ್ ಕೊಡ್ಲಿಕ್ಕೆ ನಾವು ಬಳಸ್ತೇವೆ. ಇಲ್ಲಿ ಏನು ಎಲೆಕ್ಟ್ರಿಕಲ್ ಸ್ವಿಚಸ್ ಇರುತ್ತೆ, ಕೇಬಲ್ಸ್ ಇರುತ್ತೆ. ಸೊ ಇದ್ಯಾವುದನ್ನು ಕೂಡ ವೆಟ್ ಕ್ಲಾತ್ ಅಲ್ಲಿ ಮುಟ್ಟಬಾರ್ದು ಅನ್ನೋದು, ವೆಟ್ ಹ್ಯಾಂಡ್ಸ್ ಅಲ್ಲಿ ಮುಟ್ಟಬಾರ್ದು. ಮತ್ತೆ ಏನ್ ಕೂಲೆಂಟ್ಸ್ ಇರುತ್ತೆ ಅದನ್ನ ಕೈ ತೊಳಿಲಿಕ್ಕೆ ಯೂಸ್ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಈ ಮಕ್ಕಳಲ್ಲಿ ಬಳಸ್ತಾ ಇದ್ದೇವೆ. ಸೊ ಇಲ್ಲಿ ಪ್ಲೇಸ್ ಫಾರ್ ಎವ್ರಿಥಿಂಗ್ ಶುಡ್ ಬಿ ಇನ್ ಇಟ್ಸ್ ಪ್ಲೇಸ್ ಅನ್ನೋ ಒಂದು ಸಿದ್ಧಾಂತವನ್ನ ಮಕ್ಕಳಲ್ಲಿ ನಾವು ಇಂಡ್ಯೂಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ವಸ್ತುವಿಗೂ ಜಾಗಗಳನ್ನ ಮಾಡಿ ಅವ್ರು ಅಲ್ಲೇ ಇಟ್ಟು ಅದನ್ನ ತಗೊಂಡು ಬಳಸಬೇಕು ಅನ್ನೋದನ್ನ ನಾವು ಕಲಿಸಿದ್ದೇವೆ. ಹಾಗೇನೆ ವರ್ಕ್ಶಾಪ್ನ ಹೌಸ್ ಕೀಪಿಂಗಿಗೆ ನಾವು ಮೊದಲನೇ ಆದ್ಯತೆಯನ್ನ ಕೊಡ್ತೇವೆ. ಯಾಕೆಂತ ಹೇಳಿದ್ರೆ ಇವ್ರಿಗೊಂದು ಸಿದ್ಧಾಂತ ಇಂಡ್ಯೂಸ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ.
ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ದ ಗಾಡ್ ಅನ್ನೋ ಒಂದು ಸಿದ್ಧಾಂತವನ್ನ ನಾವು ಬಳಸಬೇಕಾಗಿದೆ. ಹಾಗೇನೆ ನಾವು ಇಲ್ಲಿ ಕಂಪ್ರೆಸ್ಡ್ ಏರ್ ಅನ್ನ ಬಳಸ್ತೀವಿ ಮತ್ತೆ ಕಂಪ್ರೆಸ್ಡ್ ಏರಿನ ಸೇಫ್ಟಿ ಪ್ರೊಸೀಜರ್ಸ್ ಅದನ್ನ ಯಾವ ರೀತಿ ಆಪರೇಟ್ ಮಾಡಬೇಕು ಅನ್ನೋದು ಕೂಡ ಕಲಿಸ್ತೇವೆ. ಇಲ್ಲೆಲ್ಲ ರೋಬೋಟಿಕ್ಸ್ ಇದೆ, ಜೊತೆಗೆ ಏನು ಟರ್ನಿಂಗ್ ಸೆಂಟರ್ ಇದೆ, ಇಲ್ಲಿ ನಮ್ಮ ಅರ್ಜುನ್ ಆಪರೇಟ್ ಮಾಡ್ತಾ ಇದ್ದಾನೆ. ಸೊ ಇವನು ಕೆಲಸ ಮಾಡುವಂತ ಸಮಯದಲ್ಲೂ ಕೂಡ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಪೋಸ್ಟ್ಗಳನ್ನ ನಾವು ಇಲ್ಲಿ ಹಾಕಿ ಈ ಮಕ್ಕಳಲ್ಲಿ ಒಂದು ಸೇಫ್ಟಿ ಕಲ್ಚರ್ ಅನ್ನ ಕಲ್ಟಿವೇಟ್ ಮಾಡ್ತಾ ಇದೀವಿ, ಮತ್ತೆ ಅದನ್ನ ಅಳವಡಿಸ್ಕೊಂಡಿದೀವಿ. ನಮ್ಮ ಮಕ್ಕಳು ಕೂಡ ಅಳವಡಿಸ್ಕೊಂಡಿದ್ದಾರೆ. ಜೊತೆಗೆ ಹೊರಗಡೆ ಹೋದಾಗ ವೆಹಿಕಲ್ ಗಳನ್ನ ಡ್ರೈವ್ ಮಾಡುವಂತ ಸಂದರ್ಭದಲ್ಲಿ ಹೆಲ್ಮೆಟ್ ಹಾಕ್ಲೇಬೇಕು, ಅದರ ಒಂದು ಇದನ್ನ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಇದರಿಂದ ತುಂಬಾ ಅನಾಹುತಗಳಾಗ್ತಾ ಇದೆ. ಯಾವಾಗ ನಮ್ಮ ಮಕ್ಕಳು ಒಂದು ಸಂಸ್ಥೆ, ಒಂದು ಕಾರ್ಖಾನೆ ಅಥವಾ ಒಂದು ಫ್ಯಾಕ್ಟ್ರಿ ಮಾಡುವಂತ ಸ್ಥಳಗಳಲ್ಲಿ, ಫ್ಯಾಕ್ಟ್ರಿ ಕೆಲಸ ಮಾಡುವಂತ ಸ್ಥಳದಲ್ಲಿ ಈ ಸೇಫ್ಟಿ ಕಲ್ಚರ್ ಅನ್ನ ಅಡಾಪ್ಟ್ ಮಾಡ್ಕೋತಾರೋ ಆಗ ಆ ಜಾಗ ಹ್ಯಾಪಿ ಆಗಿರುತ್ತೆ. ಯಾವಾಗ ವರ್ಕ್ ಮಾಡುವ ಸ್ಥಳದಲ್ಲಿ ನಾವು ಬಹಳ ಇರ್ತೀವೋ ಆಗ ನಮ್ಮ ಕುಟುಂಬನೂ ಕೂಡ ಸಂತೋಷವಾಗಿರುತ್ತೆ. ಇದರ ಜೊತೆಗೆ ಸಂಸ್ಥೆಯ ಏಳಿಗೆಯ ಜೊತೆಗೆ ದೇಶಕ್ಕೂ ಕೂಡ ನಾವು ಕೊಡಬಹುದಾದಂತ ದೊಡ್ಡ ಕೊಡುಗೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಿಸ್ತೇನೆ. ಮತ್ತೆ ಈ ಸಿದ್ಧಾಂತವನ್ನ ನಾವಿಲ್ಲಿ ಅಳವಡಿಸ್ಕೊಂಡು ಕರ್ತವ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ದೇವೆ ಅಂತ ಹೇಳ್ತಾ ಸಮಯ ಕೊಟ್ಟಂತ ತಮ್ಗೆಲ್ಲ ವಂದಿಸ್ತೀನಿ. ನಮಸ್ಕಾರಗಳು. ಥ್ಯಾಂಕ್ ಯು.